ನೀನು ಗಾಳಿ ಬಿಸಿಲು ಮಳೆ ಅನ್ನೋದನ್ನೇ ಲೆಕ್ಕಿಸದೆ ಹರಕೆ ಹೊತ್ಕೊಂಡು ಇಲ್ಲಿ ತನಕ ಬಂದಿದ್ದೀಯ. ನಿನ್ನ ಭಕ್ತಿಗೆ ಮೆಚ್ಚಿ ಆ ತಾಯಿ ಒಂದು ಸಂದೇಶ ಕಳಿಸಿದ್ದಾರೆ. ನೀನು ಯಾವ ಉತ್ತರಕ್ಕೋಸ್ಕರ ಕಾಯ್ತಿದ್ದೋ ಆ ಉತ್ತರ ಇಲ್ಲಿದೆ. वैवस्वताय धर्मराजाय भक्तानुग्रहकृताय ಕೈ ನೀಡು. नमः। ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ನೀವು ಕೊಟ್ಟಿರೋದು ಮುತ್ತು. ಮುತ್ತು ಅನ್ನೋ ಹೆಸರು ನಂದು. ಮುತ್ತಲ್ಲೇ ಶ್ರೇಷ್ಠವಾದದ್ದು ಮುತ್ತು. ಇದರಲ್ಲಿ ನನಗೆ ಬೇಕಾಗಿರೋ ಉತ್ತರ ಇದೆಯಾ? ನೀನು ಈ ಒಗಟನ್ನು ಬಿಡಿಸಿದ್ರೆ ಅದರಲ್ಲೇ ಉತ್ತರ ಸಿಗುತ್ತೆ. ನಿನಗೆ ಉತ್ತರ ಕೊಟ್ಟಿದ್ದೀನಿ. ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಇವ್ರೇನು ಹೇಳ್ಬಿಟ್ಟು ಹೋಗ್ತಿದ್ದಾರೆ? ಈ ಮುತ್ತಲ್ಲಿ ಉತ್ತರ ಇದೆಯಾ? ಮುತ್ತಲ್ಲೇ ಶ್ರೇಷ್ಠವಾದ ಮುತ್ತು ಯಾವುದು? ಇನ್ಯಾವುದು? ಸ್ವಾತಿ ಮುತ್ತು. ಸ್ವಾತಿ ಮುತ್ತಿಗೂ ನನ್ನ ಪ್ರಶ್ನೆಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಸ್ವಾತಿ 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 ಹಾಗೆ ವಿಚಾರಣೆ ಮಾಡ್ಬೇಕಾದ್ರೆ ಯಾರ ಮಗಳು ಅಂತ ಕೇಳಿದೆ. ನಿಮ್ಮ ಮಗಳು ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಗೆ ಕಾಲ್ ಮಾಡಿ. ಸ್ವಾತಿ ನಿಮ್ಮ ಮಗಳೇನಾ? ಕೂಸು ಮರಿ ಕಟ್ಕೊಂಡೆ ಮಾತಾ ಬರ್ತೀನಿ. ಕೂಸು ಮರಿನಾ? ಈಗ್ಲಾ? ಅಯ್ಯೋ ದಡ್ಡಪ್ಪ, ಇಲ್ಲಲ್ಲ ಮನೇಲಿ. ನಾನು ಪುಟಾಣಿ ಪಾಪುರವಾಗ್ಲಿಂದ ಅಜ್ಜಿ ಜೊತೆನೇ ಇದ್ದೀನಿ. ನನಗಪ್ಪ ಅಮ್ಮ ಹೇಗಿದ್ದಾರೆ ಅಂತಾನೂ ಗೊತ್ತಿಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ನನ್ನ ತಂದೆನೇ ಇರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಅಪ್ಪ ಅಂತ ಕರೆದೆ. ಒಂದ್ ವಿಷಯ ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಸರಿ ಕೇಳು. ಇನ್ಮೇಲೆ ನಾನು ನಿಮ್ಮನ್ನ ಅಪ್ಪ ಅಂತ ಕರೀಲ. ಸ್ವಾತಿ ಸ್ವಾತಿ ನನ್ನ ಮಗಳ? ನನ್ನ ಚಿತ್ರನ ಮಗಳು ಸ್ವಾತಿನ? ಸ್ವಾತಿ, ಅಯ್ಯೋ ದೇವ್ರೆ. ಸ್ವಾತಿ ನನ್ನ ವಂಶದ ಕೊಡಿನ? ಸ್ವಾತಿ ನನ್ನ ಮಗಳ? ಇಷ್ಟು ದಿನ ಜೊತೆಲಿದ್ರು ನನಗೆ ಗೊತ್ತೇ ಆಗ್ಲಿಲ್ವಲ್ಲ ದೇವ್ರೆ. ಸ್ವಾಮಿ, ನಿಮ್ಮ ಉಪಕಾರಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಿನ್ನ ನಂಬಿ ಬಂದಿದ್ದಕ್ಕೆ ನಾನು ಕೈ ಬಿಡ್ಲಿಲ್ಲ. ಜಗತ್ತಲ್ಲಿ ಇಷ್ಟೊಂದು ವಿಸ್ಮಯ ಕೂಡಿರುತ್ತೆ ಅಂತ ನನಗೀಗ ಅರ್ಥ ಆಗ್ತಿದೆ. ತಾಯಿ,
ನನ್ನ ಸ್ವಂತ ಮಗಳನ್ನ ದತ್ತು ಮಗಳು ಅಂತ ಸಾಕ್ದೆ. ಅವಳೇ ನನ್ನ ಮಗಳು ಅಂತ ಹೇಳ್ದೆ. ಯಾಕಿಷ್ಟು ಸತಾಯಿಸ್ದೆ? ಆ ಮಗು ತಂದೆನೂ ಇಲ್ದೆ ತಾಯಿನೂ ಇಲ್ದೆ ಹೇಗೆ ಬೆಳೀತಿದ್ದಾಳೆ ನೋಡು. ಆದ್ರೂ ಪರವಾಗಿಲ್ಲ, ನನ್ನ ಮಗು ನನಗೆ ಸಿಕ್ಕಿದ್ಲು. ನನ್ನ ಮಗು ನನಗೆ ಸಿಕ್ಕಿದ್ಲು. ಎಷ್ಟು ದೂರ ಬಂದು ಕೇಳ್ಕೊಂಡಿದ್ದಕ್ಕೂ ವ್ಯರ್ಥ ಆಗ್ಲಿಲ್ಲ. ನನ್ನ ಕಾಪಾಡ್ದೆ ತಾಯಿ, ನನ್ನ ನೀನು ಕಾಪಾಡ್ದೆ. ನನ್ನ ಮಗಳು ಸಿಕ್ಕಿದ್ಲು, ನನಗೆ ನನ್ನ ಮಗಳು ಸಿಕ್ಕಿದ್ಲು. ಸ್ವಾಮಿ, ನಾನು ಕೇಳ್ಕೊಂಡು ಬಂದಿದ್ದಕ್ಕೆ ಆ ತಾಯಿ ಸರಿಯಾದ ಉತ್ತರನೇ ಕೊಟ್ಟಿದ್ದಾಳೆ. ನೀವು ಉಡುಗೊರೆ ಕೊಡ್ತಾಳೆ ಅಂತ ಹೇಳಿದ್ರಿ, ಆದ್ರೆ ನಾನು ಹೂವೇನು ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಉಡುಗೊರೆ ಕೊಟ್ಟಿದ್ದಾಳೆ. ನಾನು ನನ್ನ ಮಗಳನ್ನ ನೋಡ್ಬೇಕು, ನಾನೇ ಅವಳಪ್ಪ ಅಂತ ಹೇಳಬೇಕು, ಅವಳ ಮುಖದಲ್ಲಿ ಕಾಣೋ ಸಂತೋಷನ ನೋಡ್ಬೇಕು. ಅಪ್ಪ ಅಪ್ಪ ಎಲ್ಲೋದ್ರು? ಅಪ್ಪ ಚಿಕ್ಕಿ, ಅಪ್ಪ ಬಂದ? ಇಲ್ಲ ಪುಟ್ಟ, ಬಂದಾಗ ಹೇಳ್ತೀನಿ. ನನ್ಗೆ ಯಾಕೋ ಅಪ್ಪ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ. ಚಿಕ್ಕಿ, ನಾವು ಈಗಲೇ ಹೋಗಿ ನದಿ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ. ಮುತ್ತು ಮಾಮ ಕ್ಷೇಮವಾಗಿ ಬರೋ ತನಕ ಪೂಜೆ ಸಲ್ಲಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ ಸ್ವಾತಿ. ಹಾಗೆಲ್ಲ ಪೂಜೆನ ಅರ್ಧಕ್ಕೆ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ನನಗೆ ಅಪ್ಪನ ನೋಡ್ಬೇಕು ಅನ್ನಿಸ್ತಿದೆ, ಏನ್ ಮಾಡ್ಲಿ? ಅಪ್ಪ ವಾಪಸ್ ಬಂದ್ರೆ ನೇರವಾಗಿ ಇದೇ ದೇವಸ್ಥಾನಕ್ಕೆ ಬರ್ತಾರೆ, ಸರಿನಾ? ಆದ್ರೂ ಸ್ವಾತಿ ಪುಟ, ನೀನು ಹಿಂಗೆ ನಿದ್ದೆಲಿದ್ಯಾ? ನಿನ್ನೆಯಿಂದ ಅಣ್ಣನ ನೋಡಿಲ್ವಲ್ಲ, ಅದಕ್ಕೆ ಈಗ ನೋಡಬೇಕು ಅನ್ನಿಸ್ತಿದೆ. ಅವ್ರು ಬರ್ತಿದ್ದಾಗೆ ನಾನು ನಿನ್ನ ಎಬ್ಬಿಸ್ತೀನಿ. ಈಗ ಅದಕ್ಕೆ ಪೂಜೆ ಮಾಡಕ್ ಬಿಡು, ಹೋಗಿ ಮಲ್ಕೋ ಪುಟ. ಸರಿ. ಸ್ವಾತಿ, 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 ನೀನ್ ನನ್ನ ಮಗಳು ಸ್ವಾತಿ. ಅಪ್ಪ, ಅದೇ ಉತ್ತರ ಕೊಟ್ಬಿಟ್ಟ ಸ್ವಾತಿ. ನೀನೇ ನನ್ನ ಸ್ವಂತ ಮಗಳು ಅಂತ ತಿಳಿಸ್ಕೊಟ್ಟಿದ್ದಾನೆ. ನಮ್ಮ ವಂಶದ ಕೊಡಿ ನೀನೇ ಸ್ವಾತಿ. ಇನ್ ನನ್ನ ನಿನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಜ ಅಪ್ಪ, ನಿನ್ನನ್ನ ಯಾರು ದೂರ ಮಾಡಕ್ಕಾಗಲ್ಲ. ಐ ಲವ್ ಯು ಅಪ್ಪ. ಅಲ್ಲೇ ಇರು, ಬಂದೆ. ಸರಿ. ಅದಕ್ಕೆ ಅದಕ್ಕೆ ಸ್ವಾತಿ ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲೇ ಕುತ್ಕೋ ಅಂತ ಹೇಳಿದ್ರೆ ಎಲ್ಲ ಹೊರಟೋಗಿದ್ದಾಳೆ. ಇಲ್ಲೇ ಎಲ್ಲಾದ್ರೂ ಆಟ ಆಡ್ತಿರ್ಬೇಕು, ಹೋಗಿ ನೋಡಿದ್ಯಾ? ನಾನು ಇಡೀ ದೇವಸ್ಥಾನ ನೋಡಿದೆ, ಅದಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಹೌದಾ?
ನನಗೇನು ಆಗಿಲ್ಲ, ನೀನ್ ಧೈರ್ಯವಾಗಿರೋ. ಅಪ್ಪಂಗೇನು ಮಾಡ್ಬೇಡಿ ಪ್ಲೀಸ್, ಬಿಡಿ ಅವರನ್ನ ಪ್ಲೀಸ್. ನಾನು ನಿಮ್ಮ ಕೈ ಮುಗಿತೀನಿ. ಸ್ವಾತಿಗೇನು ಮಾಡಬೇಡಿ, ಬಿಡ್ರ. ಅಯ್ಯೋ ಪ್ಲೀಸ್, ಅಪ್ಪಂಗೇನು ಮಾಡಬೇಡಿ. ಅವಳಿಗೇನು ಮಾಡಬೇಡಿ, ಬಿಟ್ಬಿಡ್ರ ಅವಳನ್ನ. ಅಪ್ಪ, ಯಾರೋ ನನ್ನನ್ನು ಹಿಡ್ಕೊಂಡಿದ್ದಾರೆ, ಕಾಪಾಡಿ ಅಪ್ಪ. ಅಪ್ಪ, ನೋವಾಗ್ತಿದೆ ಅಪ್ಪ. ಬಿಟ್ಬಿಡ ಪ್ಲೀಸ್, ನನ್ನ ಅಪ್ಪನ ಹತ್ರ ಹೋಗ್ಬೇಕು, ಬಿಡಿ ನನ್ನನ್ನ. ಅಪ್ಪ, ಅಪ್ಪಂಗೆ ಏನು ಮಾಡಬೇಡಿ. ಸ್ವಾತಿ, ಸ್ವಾತಿ, ಮಾವ, ಮಾವ, ನೀವ್ ಯಾವಾಗ ಬಂದ್ರಿ? ನನ್ ಕತೆ ಬಿಡು, ಅಲ್ಲಿ ಸ್ವಾತಿನ ಕರ್ಕೊಂಡು ಹೋಗ್ತಿದ್ದಾರೆ. ನಿನಗ್ ಮುಖ್ಯವಾದ ವಿಷಯ ಹೇಳಿಲ್ಲ, ನನ್ ಮಗು ಬೇರೆ ಯಾರು ಅಲ್ಲ, ಸ್ವಾತಿನೇ. ಮಾವ ಏನ್ ಹೇಳ್ತಿದ್ರ? ಸ್ವಾತಿ ನಿಮ್ ಸ್ವಂತ ಮಗಳ? ಹೌದು ಬೆಳ್ಳಿ, ನನ್ನ ಮಗಳು ನನ್ ಬಿಟ್ಟು ಎಲ್ಲೂ ಹೋಗಲ್ಲ, ಜೀವನ ಪೂರ್ತಿ ನನ್ ಜೊತೆನೇ ಇರ್ಬೋದು. ಮನೇಲಿ ಇದು ವಿಷಯನ ತಿಳಿಸಿಲ್ವಲ್ಲ ಅವಳು ನಮ್ಗೆ. ಅದೆಲ್ಲಿ? ಆದ್ರೆ ಸ್ವಾತಿ ಎಲ್ಲೂ ಕಾಣಿಸ್ತಿಲ್ಲ ಮಾವ. ಯಾರೋ ಒಬ್ಬ ಬಂದು ಎತ್ಕೊಂಡೋದ. ಎಲ್ಲಿ ಮಾವ? ಎಲ್ಲಿ ಕರ್ಕೊಂಡು ಹೋದ್ರು? ನಡೀರಿ ನೋಡೋಣ. ಸ್ವಾತಿ ಮುತ್ತು ಮಗಳು ಅನ್ನೋದು ಗೊತ್ತಾಗಿದೆ. ಈಗ ನಾವು ಸುಮ್ಮನೆ ಇರಬಾರ್ದು, ಏನಾದರೂ ಉಪಾಯ ಮಾಡಲೇಬೇಕು. ಅದಕ್ಕೂ ಮೊದಲು ಮಾಯನ ಕಾಪಾಡಬೇಕು. ಮಾಯ ನಮಗೆ ಕೊಟ್ಟಿರೋ ಟೈಮ್ ಮುಗಿದು ಹೋಗ್ತಾ ಇದೆ. ಈಗ ನಾವು ಮಾಯನ ಕಾಪಾಡ್ಕೊಳ್ಳೇಬೇಕು. ಛೇ, ಇಷ್ಟೊತ್ತಲ್ಲಿ ಬೈರ ಎಲ್ಲೋದಾ? ಸ್ವಾತಿ, ಅಪ್ಪ, 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 ಅಪ್ಪ. ಸ್ವಾತಿ, ಸ್ವಾತಿ, ಅಪ್ಪ, ನಾನು ಇಲ್ಲಿದ್ದೇನೆ. ಅಪ್ಪ, ಅಪ್ಪ, ಸ್ವಾತಿ. ಮಾಯಾ ಹತ್ರ ಬರ್ತಿದೆ ಕಣೆ, ನಾನು ಅದನ್ನ ಆರಿಸ್ತೀನಿ. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಮಾಯಾ ಫುಲ್ ಉರ್ದು ಹೋಗ್ತಿದೆ ಕಣೆ, ಪಟಾಕಿ ಡಮ್ಮ ಅನ್ನುತ್ತೆ. ಈ ತರ ಸೋತು ಸೋತು ಕ್ಷಣ ಕ್ಷಣ ಸಾಯಕ್ಕಿಂತ ಒಂದೇ ಸಲ ಸಾಯೋದು ಉತ್ತಮ. ದಯವಿಟ್ಟು ನನ್ನ ಬಿಟ್ಬಿಡು. ಬಾ ಕಟ್ಪಿಸ್ತೀನಿ. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ, ಸುಮ್ನೆ ಹೋಗು. ಮಾಯಾ ಪ್ಲೀಸ್ ಮಾಯಾ, ಅಂಟ್ಕೊಂತು ಬಾ, ಹೊರಗಡೆ ಹೋಗೋಣ. ಮಾಯಾ ಹಚ್ಕೊಳ್ಳುತ್ತೆ ಕಣೆ, ಬೇಗ ಹೊರಗಡೆ ಹೋಗೋಣ ಬಾ. ಮಾಯಾ, ಏನ್ ಮಾಡ್ತಾ ಇದೀಯ ನೀನು? ಅಯ್ಯೋ ಬೆಂಕಿ! ಮಾಯಾ, ನಾವು ಅನ್ಕೊಂಡಾಗ ಏನು ನಡೀಲಿಲ್ಲ. ಜಾತ್ರೆ ಕೂಡ ಚೆನ್ನಾಗಿ ನಡೆದೋಗಿದೆ. ಅದು ಅಲ್ಲದೆ ಅವನ ವಂಶದ ಕುಳಿ ಸ್ವಾತಿ ಅನ್ನೋದೇ ಗೊತ್ತಾಗಿದೆ. ಏನ್ ತಮಾಷೆ ಮಾಡ್ತಾ ಇದೆಯಾ? ಏನ್ ಅಶೋಕ, ಸ್ವಾತಿ ಮುತ್ತು ಮಾವನ್ ಮಗಳು ಅಂತ ಗೊತ್ತಾದ್ರು ಅವ್ರ ಮಗಳು ಅಂತ ಪ್ರೂವ್ ಆಗಲ್ವಾ? ಇದು ಹೇಗ್ ಸಾಧ್ಯ? ಎಲ್ರೂ ಸೇರಿಸಿ ನನ್ನ ಯಾಮರ್ಸ್ತಿದ್ದೀರಾ. ಇಷ್ಟೊಂದು ಅವಮಾನ ಮಾಡಿಸ್ಕೊಂಡು ನಾನು ಇನ್ನು ಬದುಕಿರ್ಬೇಕಾ? ನಾನೇನ್ ಪ್ಲಾನ್ ಮಾಡಿದ್ದೀನಿ ಅಂತ ಗೊತ್ತಾ?
ಇದಕ್ಕಿಂತ ಇನ್ನೇನು ಬೇಕು ಹೇಳು ನಿನಗೆ? ಈ ಬೆಂಕಿ ಹೇಗೆ ಉರಿತಿದೆಯೋ ನೀನು ಮಾಡಿರೋ ಕೆಲಸ ಕೇಳಿ ಮುತ್ತು ಮಾವನು ಹಾಗೆ ಉರಿದೋಗ್ತಾರೆ. ಉರಿಲಿ, ನನಗೂ ಅದೇ ಬೇಕಾಗಿರೋದು. ಈ ಮಾಯನೇ ಎದುರಾಕೋತಾರ? ಏಯ್, ಯಾರ ನೀವೆಲ್ಲ? ನನ್ನ ಮಗಳನ್ನ ಯಾಕೋ ಕಿಡ್ನಾಪ್ ಮಾಡಿದೆ? ಏನಂತ ಹೇಳ್ದೆ? ಸ್ವಾತಿ ನಿನ್ನ ಮಗಳ? ಹೌದು ಕಣ, ಸ್ವಾತಿ ನನ್ನ ಮಗಳು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು. ಸುಳ್ಳ! ಸ್ವಾತಿ ನಿಮ್ ಮಗಳಲ್ಲ, ನನ್ ತಮ್ಮ ಪ್ರತಾಪನ್ ಮಗಳು. ಕೇಳೋಕ್ಕೆ ಆಶ್ಚರ್ಯ ಆಗ್ತಿದ್ಯಾ, ಆದ್ರೆ ನಾವು ಹೇಳ್ತಿರೋದೆಲ್ಲ ನಿಜ. ಆಶ್ಚರ್ಯ ಆಗ್ತಿದೆ, ಜೊತೆಗೆ ನಿನ್ನ ಕೊಲ್ಲಬೇಕು ಅನ್ನೋ ಸಿಟ್ಟು ಬರ್ತಿದೆ. ಇನ್ನೊಂದ್ಸರಿ ಸ್ವಾತಿ ನನ್ನ ಮಗಳು ಅಂತ ಹೇಳಿದ್ಯೋ ನೀನು ಕೊಂದ್ರೆ ಸತ್ಯ ಸುಳ್ಳಾಗಲ್ಲ ಮುತ್ತು. ನೀನ್ ಏನೇ ಮಾಡಿದ್ರು ಸರಿ, ಸ್ವಾತಿ ಚಿತ್ರಂಗು ನನ್ಗೆ ಹುಟ್ಟಿರೋ ಮಗಳು. ಅವಳು ನಿನ್ನ ರಕ್ತದಲ್ಲಿ ಹುಟ್ಟಿಲ್ಲ, ನನ್ನ ರಕ್ತದಲ್ಲಿ ಹುಟ್ಟಿದಾಳೆ. ಇದು 100% ಸತ್ಯ. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೆನಪಿದ್ಯಾ? ಒಂದ್ ನಿಮಿಷ, ತೆಗಿರಿ ಕೈನ, ತೆಗಿರಿ ಕೈನ. ವಿಷಯ ಗೊತ್ತಿಲ್ದಲೆ ಏನೇನ ಮಾತಾಡ್ಬೇಡಿ ನೀವು. ನನ್ ತಮ್ಮ ಪ್ರತಾಪ ಹೇಳ್ತಿರೋದ್ ನಿಜ, ಮೊದ್ಲು ಇದನ್ನ ನೋಡಿ.